ಬೋಟಿಂಗ್ನಲ್ಲಿ ಹೊಸ ಅಧ್ಯಾಯ ಸೃಷ್ಟಿಸಲು ಮುಂದಾದ ಕಂಪನಿ. ಕಂಪನಿ ವಿರುದ್ಧ ಸುಖಾಸುಮ್ಮನೆ ಆರೋಪ ಮಾಡಿದ್ರ ಸ್ಥಳೀಯರು. ಸ್ಥಳೀಯರ ಆರೋಪಕ್ಕೆ ದಾಖಲೆ ಸಮೇತ ತಿರುಗೇಟು ಕೊಟ್ಟ ಮಾಲೀಕ. ಅದೊಂದು ಕಂಪನಿ ರಾಜ್ಯದ ಬೋಟಿಂಗ್ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಸಬೇಕು, ಹಲವರಿಗೆ ಅನುಕೂಲ ಆಗಬೇಕು, ಜೊತೆಗೆ ಬೋಟಿಂಗ್ ಮಾಡಬೇಕು, ಇರುವ ಪ್ರವಾಸಿಗರಿಗೆ ಥ್ರಿಲ್ ಕೊಡಬೇಕು ಅಂತ ಹೊರಟಿದ್ದ ಕಂಪನಿ. ಇಲಾಖೆಯಿಂದ ಹಾಗೂ ಸ್ಥಳೀಯವಾಗಿ ಟೆಂಡರ್ ತೆಗೆದುಕೊಳ್ಳಲು ಏನೆಲ್ಲ ದಾಖಲೆಗಳನ್ನ ಕೊಡಬೇಕು ಅವೆಲ್ಲವನ್ನ ಕೂಡ ಕೊಟ್ಟಿತ್ತು. ಅಲ್ಲದೆ ಬೋಟಿಂಗಿಗೆ ಪರ್ಮಿಷನ್ ಕೂಡ ತೆಗೆದುಕೊಂಡಿತ್ತು. ಆದರೆ ಪ್ರತಿಷ್ಠಿತ ಕಂಪನಿ ವಿರುದ್ಧ ಸ್ಥಳೀಯರು, ರೈತರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಗಂಭೀರ ಆರೋಪ ಮಾಡಿದ್ದು, ಆದರೆ ಆ ಆರೋಪಗಳಿಗೆ ಪ್ರತಿಯಾಗಿ ದಾಖಲೆ ನೀಡಿ ಅನುಮತಿ ಪಡೆದುಕೊಂಡಿದ್ದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹೌದು, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತೀತಾ ಡ್ಯಾಂನಲ್ಲಿ ಬೋಟಿಂಗ್ ಟೆಂಡರ್ ವಿಚಾರ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಎಂಬ ಪ್ರತಿಷ್ಠಿತ ಕಂಪನಿಯು ಸುಳ್ಳು ದಾಖಲೆಗಳನ್ನ ಹಾಗೂ ನಕಲಿ ಅನುಭವ ಪತ್ರಗಳನ್ನು ನೀಡಿ ತೀತಾ ಡ್ಯಾಂನಲ್ಲಿ ಜಲಸಾಹಸ ಕ್ರೀಡೆ ಹಾಗೂ ಬೋಟಿಂಗಿಗೆ ಟೆಂಡರ್ ಪಡೆದುಕೊಂಡಿದೆ ಎಂದು ಆರೋಪಿಸಲಾಗಿತ್ತು. ಇದೀಗ ಆ ಎಲ್ಲ ಆರೋಪಗಳನ್ನ ಸುಳ್ಳು ಎಂದು ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಕಂಪನಿಯ ಮಾಲೀಕ ಸ್ವಾಮಿ ತಳ್ಳಿ ಹಾಕಿದ್ದಾರೆ. ಅಲ್ಲದೆ ನಮ್ಮ ವಿರುದ್ಧ ಮಾಡುತ್ತಿರುವ ಆರೋಪಗಳು ಸಂಪೂರ್ಣ ಸುಳ್ಳು ದಾಖಲೆ ಯಾವುದು ಎಂಬುದನ್ನ ಮೊದಲು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಇಲ್ಲ ಸರ್, ಅದೆಲ್ಲ ಏನೇನು ಆರೋಪ ಮಾಡಿದ್ದಾರೆ ಅದೆಲ್ಲ ಸುಳ್ಳು. ಈಗ ನಾವೇನೇ ಮಾಡಿದ್ರು ಕೂಡ ಆಸ್ ಪರ್ ಡಿಪಾರ್ಟ್ಮೆಂಟು ಅವ್ರದ್ದೇನು ಕ್ರೈಟೀರಿಯಾ ಏನಿದೆ ಆ ಕ್ರೈಟೀರಿಯಾ ರೀತಿಯಲ್ಲೇ ನಾವಿವಾಗ ಎಲಿಜಿಬಲ್ ಆಗಿ ಮಾಡಿರೋದು ಸರ್. ಅದೇನೇ ಇತ್ತಂದ್ರೂ ನಾವು ಮತ್ತೆ ಅದೇ ಮಾತು ಹೇಳ್ತೀನಿ, ಅವ್ರೇನೇ ಸುಳ್ಳು ಏನು ಹೇಳ್ತಾ ಇದ್ದಾರೆ ಅದನ್ನು ಡಾಕ್ಯುಮೆಂಟ್ ಬೇಕಾದ್ರೆ ನಾನು ಅದನ್ನು ತೋರಿಸೋದಕ್ಕೆ ಮತ್ತೆ ಅವ್ರಿಗೆ ರೆಡಿ. ಇಲ್ಲ ಸರ್, ನಕಲಿ ಡಾಕ್ಯುಮೆಂಟ್ ಅಂತ ಎಲ್ಲೂ ಇಲ್ಲ. ಯಾವ ಆಧಾರದ ಮೇಲೆ ಅವ್ರು ನಕಲಿ ಡಾಕ್ಯುಮೆಂಟ್ ಅಂತ ಅವ್ರು ಹೇಳ್ತಿದ್ದಾರೋ ಗೊತ್ತಿಲ್ಲ. ಅದನ್ನು ಮತ್ತೆ ನಾವಿವಾಗ ಅದನ್ನು ಲೀಗಲಿ ನಾನು ಫೈಟ್ ಮಾಡ್ತೀನಿ ಸರ್. ಅದೇ ನಾವೇನಂದರೆ ಈಗ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಬೇಕಂತ ನಿಂತ್ಕೊಂಡಿದ್ದೀವಿ. ನಾವು ಏನೋ ಒಂದು ಕರ್ನಾಟಕ ಅಡ್ವೆಂಚರ್ ಟೂರಿಸಮ್ನ ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಂತ ನಾವು ಮಾಡ್ತಾಯಿದ್ದೀವಿ. ಸೊ ಅದನ್ನು ಇವಾಗ ಅವರು ಅದರಲ್ಲಿ ಏನೋ ಪ್ರಯತ್ನ ಪಡ್ತಾರೆ ಅದನ್ನು ಆಗಬೇಕಂತ. ಅವರು ಟೆಕ್ನಿಕಲಿ ಆಗದೇ ಇದ್ದಾಗ ಈ ರೀತಿ ಒಂದು ಸುಳ್ಳು ಆರೋಪ ಮಾಡಿಕೊಂಡು ಸಹಿಸ್ಕೊಳ್ಳೋಕ್ಕಾಗದೆ ಈ ರೀತಿ ಒಂದು ಅಡಚಣೆ ಮಾಡೋದಕ್ಕೆ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾಡ್ತಿದ್ದಾರೆ ಸರ್. ಈಗ ನಾನು ಹೇಳ್ತಾ ಇದ್ದೀನಿ, ನಮ್ದು ಏನಿದೆ ಟೆಂಡರ್ ಕ್ರೈಟೀರಿಯಾ ಏನಿದೆ, ಎನಿ ಎಂಡೋರ್ಸ್ಮೆಂಟ್ ಫ್ರಮ್ ಎನಿ ಗೌರ್ಮೆಂಟ್ ಬಾಡಿ ಅಂತ ಇದೆ. ಇದ್ರ ಪ್ರಕಾರ ನನಗೆ ಗೆತ್ನಾ ಅಂತ ಬರುತ್ತೆ, ಜನರಲ್ ಥೀಮ್ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ವೆಂಚರು. ಅದರಿಂದ ನಾನು ಸೇಫ್ಟಿ ಆಡಿಟ್ ಏನು ಮಾಡ್ಕೊಂಡಿರ್ತೀನಿ, ಅದು ಕೂಡ ಒನ್ ಆಫ್ ದ ಎಂಡೋರ್ಸ್ಮೆಂಟೇ ಫ್ರಮ್ ಗೌರ್ಮೆಂಟ್ ಬಾಡಿನೇ. ಅದನ್ನು ಕೂಡ ಇವನ್ ಇಟ್ ಕಮ್ಸ್ ಟು ಪಂಚಾಯಿತಿಯಿಂದ ನಾವೇನು ಜನರಲ್ ಲೈಸೆನ್ಸ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಏನು ಅಡ್ವೆಂಚರ್ ಕ್ಯಾಂಪ್ಗಂತಲೇ ಮಾಡ್ಕೊಂಡಿರೋದು. ನಾನು ಈ ಬೇರೆ ಏನೋ ಹೋಮ್ ಸ್ಟೇನೋ ಇನ್ನೊಂದು ಏನೋ ಅಡ್ವೆಂಚರ್ ಅಂತ ಬಂದಮೇಲೆ ಅಲ್ಲಿ ಯಾವುದೇ ಆ್ಯಕ್ಟಿವಿಟಿ ಮಾಡ್ಬೋದು ನಾನು ಓವರಾಲ್. ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಕಂಪನಿಯು ಯಾವುದೇ ರೀತಿಯ ನಕಲಿ ದಾಖಲೆಗಳನ್ನ ಸಲ್ಲಿಸಿಲ್ಲ. ಟೆಂಡರ್ಗೆ ಅಗತ್ಯವಿರುವ ಎಲ್ಲಾ ದಾಖಲೆಗಳನ್ನ ಕಾನೂನುಬದ್ಧವಾಗಿ ಸಲ್ಲಿಸಿದ್ದೇವೆ. ನಮ್ಮ ಬಳಿ ಎಲ್ಲಾ ದಾಖಲಾತಿಗಳು ಇವೆ. ಅಧಿಕಾರಿಗಳು ಪರಿಶೀಲನೆ ನಡೆಸಿದ ಬಳಿಕವೇ ನಮಗೆ ಟೆಂಡರ್ ನೀಡಿದ್ದಾರೆ ಎಂದು ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಕಂಪನಿಯ ಮಾಲೀಕರಾದ ಸ್ವಾಮಿ ಸ್ಪಷ್ಟನೆ ಪಡಿಸಿದ್ದಾರೆ. ಯಾಕೆಂದರೆ ಒಂದು ಟೆಂಡರ್ ಮಾಡಬೇಕಂದ್ರೆ ಯಾಕೆಂದರೆ ಇದು ಇಟ್ಸ್ ಅಬೌಟ್ ಪಬ್ಲಿಕ್ ಸೇಫ್ಟಿ ಮ್ಯಾಟ್ರ್ ಆಗುತ್ತೆ. ಸೊ ಅದರಿಂದ ಅವರೆಲ್ಲ ಕ್ರೈಟೀರಿಯಾನೆಲ್ಲ ನೋಡೇ ಮಾಡಿ ಕೊಡ್ತಾ ಇದ್ದಾರೆ ಸರ್. ಸರ್ ಆಬ್ವಿಯಸ್ಲಿ ಇವಾಗ ಅದನ್ನು ಲೀಗಲಿ ನಾವು ಆ್ಯಕ್ಷನ್ ಮಾಡ್ತೀವಿ ಸರ್. ಅದ್ರ ಬಗ್ಗೆ ಗ್ಯಾರಂಟಿ. ನಾನು ತೊಗೊಂಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ನಾನೇನು ಮಾಡಿದ್ದೀನಿ, ಪಂಚಾಯತ್ ಲಿಮಿಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ, ಜನರಲ್ ಲೈಸೆನ್ಸ್ ನಾನು ಮಾಡ್ಕೊಂಡಿದ್ದೀನಿ. ನಾನು ಅದನ್ನು ಮಾಡ್ಕೊಂಡು ಏನಾದರೂ ಇನ್ಸಿಡೆಂಟ್ ಏನಾದ್ರು ಆಗಿದ್ದಾಗ ನೀವು ಕೇಳಿ. ಅವರು ಕೇಳ್ತಾಯಿದ್ರು, ಬಿಡ್ತಿದ್ರು. ಏನಾದ್ರು ಇನ್ಸಿಡೆಂಟ್ ಆಗ್ತಾಯಿದ್ರು ಯಾವುದೇ ಅಥಾರಿಟಿನೂ ಬಿಡ್ತಾ ಇರಲಿಲ್ಲ. ನಾವೇನು ಮಾಡಿದ್ದೀವಿ, ನಾವೇನು ಪಂಚಾಯತಿ ಲೋಕಲ್ ಬಾಡಿ ಏನಿದೆ ಅವ್ರಿಗೂ ಒಂದು ರಿಸೋರ್ಸ್ ಅದು, ಏನು ಅವ್ರ ರೈಟ್ಸ್ ಅದು, ಅದನ್ನು ಕಿತ್ಕೊಳ್ಳೋಕ್ಕೋಸ್ಕರ ಇವರು ಪಂಚಾಯತಿಯಿಂದ ತೊಗೊಳಂಗಿಲ್ಲ ಕೊಡೋಂಗಿಲ್ಲ ಅಂತ ಹೇಳೋಕ್ಕೆ ಇವ್ರು ಯಾರು? ಈಗ ಏನೇ ಒಂದು ಅದನ್ನು ಇವಾಗ ಏನು ಮಾಡಿದ್ದಾರೆ ಅದನ್ನು ಆ್ಯಕ್ಟನ್ನು ಅದನ್ನು ಅಮೆಂಡ್ಮೆಂಟ್ ಮಾಡೋದಕ್ಕೆ ನನ್ನ ಕೈಲೂ ಆಗಲ್ಲ, CM ಕೈಲೂ ಆಗಲ್ಲ, PM ಕೈಲೂ ಆಗಲ್ಲ. ಅದೇನೇ ಆದ್ರೂ ಇಟ್ ಹ್ಯಾಸ್ ಟು ಬಿ ಗೋ ಥ್ರೂ ಲೀಗಲಿ. ಏನು ಒಂದು ಅಸೆಂಬ್ಲಿಲೋ ಇಲ್ಲ ಒಂದು ಪಾರ್ಲಿಮೆಂಟಲ್ಲೋ ಅಮೆಂಡ್ಮೆಂಟ್ ಆಗಬೇಕು. ಅಮೆಂಡ್ಮೆಂಟ್ ಆಗಿಬಿಟ್ಟು ಇಲ್ಲ ಇದನ್ನು ತೆಗೆದಾಕ್ಬಿಟ್ಟಿದ್ದಾರೆ ಸೆಕ್ಷನ್ 67 ಅಂತ ಹೇಳಿ ಆವಾಗ ಒಪ್ಕೊಂಡ್ಬಿಡ್ತೀನಿ ನಾನು. ಓಕೆ 67 ಇಲ್ಲ, ಇನ್ನು ನಾವು ಅದಕ್ಕೆ ಅಡ್ವೆಂಚರ್ಗೆ ಅದಕ್ಕೆ ನಾವು ತೊಗೊಳಂಗಿಲ್ಲ. ನಾನೇನು ದುಡ್ಡು ಕೊಡೋಕೆ ಹೋಗಲ್ಲ. ಆವಾಗ
ಈಗ ಕಟ್ಟಿಸ್ಕೊಂಡಿದ್ದೀವಿ ಲೀಗಲಿ, ಅದಕ್ಕೆ ಏನಿದೆ ರೆಸಿಪ್ಟು ಎವ್ರಿ ಇಯರ್ ನಾನು ಪೇ ಮಾಡಿದ್ದೀನಿ, ಅದು ಎಲ್ಲ ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ. ನೀವು ನೋಡಿ, ಅದೇನೋ ಮಾಡಿಲ್ಲ ಅಂದರೆ ಏಕಾಏಕಿ ಉಟ್ಕೊಂಡ್ಬಿಟ್ಟಿದ್ರೆ ಇವತ್ತೇನೋ ಲೈಕ್ ಇವತ್ತು ಟೆಂಡರ್ ಕಾಲ್ ಮಾಡಿದ್ದಾರೆ, ಅದಕ್ಕೋಸ್ಕರ ಏನೋ ಒಂದು ಫೋರ್ಜರಿ ಡಾಕ್ಯುಮೆಂಟ್ ಮಾಡ್ಕೊಬಿಟ್ಟು ಅದರೊಳಗಡೆ ಇನ್ನಾಗ್ಬಿಡ್ಬೇಕು ನಾನು ಅಂತ ಏನಾದರೂ ನಾನು ಕ್ರಿಯೇಟ್ ಬಂದುಬಿಟ್ಟಿದ್ದು, ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಂಡಾಗ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಈ ಡಾಕ್ಯುಮೆಂಟ್ ಕೊಟ್ಟಿದ್ರಾ ಇಲ್ವಾ ಅಂದಾಗ ಅವ್ರು ಇಲ್ಲ ಅಂತ ಹೇಳಿದಾಗ ತಪ್ಪು. ಓಕೆ, ಅವರು ಏನಾದರೂ ವಿತೌಟ್ ಸಪೋರ್ಟಿವ್ ಡಾಕ್ಯುಮೆಂಟ್ ಇಲ್ಲದೇ ಅವರು ಏನಾದರೂ ಕೊಟ್ಟಿದ್ರೆ ತಪ್ಪು. ಸಪೋರ್ಟಿವ್ ಡಾಕ್ಯುಮೆಂಟ್ ಇದೆ ಅಂತ ಇದೆ, ನನ್ನ ಹತ್ರನೂ ಪ್ರತಿಯೊಂದು ವರ್ಷ ನಾನು ಪೇ ಮಾಡ್ತಾ ಇರೋದು ರೆಸಿಪ್ಟ್ ಇದೆ, ವಿತ್ ನಂಬರ್ ಇದೆ, ವಿತ್ ಡೇಟ್ ಇದೆ. ನಾನು ಯಾರು ಗೌರ್ಮೆಂಟ್ ಬಾಡಿಗೆ ಅಲ್ವಾ ಕಟ್ಟಿರೋದು, ನಾನು ಯಾರಾದರೂ ಪ್ರೈವೇಟ್ ಅವ್ರಿಗೆ ಏನಾರು ಕಟ್ಬಿಟ್ಟಿದ್ದೀನ? ಇಲ್ಲ ಅಲ್ಲ. ಅದನ್ನು ಪದೇ ಪದೇ ಅದು ನಕಲಿ 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 ಅಂತ ಹೇಳ್ತಾ ಇರೋದು. ಅವ್ರ ಇಂಟೆನ್ಷನ್ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನು ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಕಂಪನಿಯು ತರಬೇತಿ ಪಡೆದ ವೃತ್ತಿಪರ ತಂಡವನ್ನ ಹೊಂದಿದ್ದೇವೆ. ನಮ್ಮ ಅರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ಟೆಂಡರ್ ದೊರೆತಿದೆ. ಟೆಂಡರ್ ಸಿಗದ ಕಾರಣ ಕೆಲವರು ನಮ್ಮ ವಿರುದ್ಧ ಆಧಾರ ರಹಿತ ಆರೋಪಗಳನ್ನ ಮಾಡ್ತಿದ್ದಾರೆ ಎಂದು ಆರೋಪಿಗಳಿಗೆ ಸ್ವಾಮಿ ಖಡಕ್ ತಿರುಗೇಟು ನೀಡಿದ್ರು. ನಾನು 2011 ನಾನು ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಅಲೈಡ್ ಸ್ಪೋರ್ಟ್ಸಿಂದ ನಾನು ಟ್ರೈನ್ಡ್ ಆಗಿ, ಪ್ಲಸ್ ಅದಾದಮೇಲೆ ನಾನು ಏನಿವಾಗ ನಮ್ಮದು ಕರ್ನಾಟಕ ಲೋಕಲ್ ಬಾಡಿ ಏನಿದೆ ಗೆತ್ನ ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ವೆಂಚರು, ಅದರಲ್ಲೆಲ್ಲ ನಾವು ಟ್ರೈನಿಂಗ್ ತೊಗೊಂಡು ಪ್ಲಸ್ ನಮ್ಮ ಹುಡುಗರುಗಳಿಗೆಲ್ಲ ಅದರಲ್ಲಿ ಟ್ರೈನ್ ಮಾಡಿಸಿ, ಮತ್ತು ಏನಿವಾಗ ಮಿನಿಸ್ಟ್ರಿ ಆಫ್ ಟೂರಿಸಮ್ ಅಂಡರ್ NIWS ಅಂತ ಏನಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಸ್ಪೋರ್ಟ್ಸು, ಅದರಲ್ಲೂ ಕೂಡ ಎಲ್ಲ ಟ್ರೈನಿಂಗ್ಸ್ ಮಾಡಿಸಿ, ಪ್ಲಸ್ ನಮ್ಮ ಕಂಪನಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೋಡಿ, ಪ್ಲಸ್ ನಮ್ಮದೇನು ESI PFs ಏನಿದೆ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನೋಡಿ ರೀಕನ್ಫರ್ಮೇಷನ್ ಎಲ್ಲ ಮಾಡಿನೇ ಒಂದು ಏನು ಟೆಂಡರ್ ಅಥಾರಿಟಿ ಒಂದು ಟೆಂಡರ್ ನೀಡುತ್ತೆ ಸರ್. ಯಾಕೆಂದರೆ ಇದೆಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ ಆದರೂ ಕೂಡ, ಯಾಕೆಂದರೆ ಏನೇ ಆದರೂ ಕೂಡ ಒಂದು ಅಡ್ಮಿನಿಸ್ಟ್ರೇಟಿವ್ಗೆ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಅದನ್ನೆಲ್ಲ ನೋಡಿ ಮಾಡ್ತಾರೆ. ಅದನ್ನು ನೋಡಿ ಮಾಡ್ತಿರ್ಬೇಕಾದ್ರೆ ಅವರು ಆ ಕ್ರೈಟೀರಿಯಾದಲ್ಲಿ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಆದರೆ ಅವರು ಈ ರೀತಿ ಸುಳ್ಳೆಲ್ಲ ಹೇಳ್ಕೊಂಡು ಅಪಪ್ರಚಾರ ಮಾಡಿಕೊಂಡು ಮಾಡ್ತಿದ್ದಾರೆ. ಇನ್ನು ಆರೋಪ ಮಾಡ್ತಾ ಇರುವವರ ಬಳಿ ದಾಖಲೆಗಳು ಸರಿಯಾಗಿದ್ದರೆ ಅವರಿಗೆ ಟೆಂಡರ್ ಸಿಗ್ತಾ ಇತ್ತು. ಆದ್ರೆ ಯಾಕೆ ಸಿಗಲಿಲ್ಲ? ನಮ್ಮ ದಾಖಲೆಗಳು ನಿಯಮಾನುಸಾರ ಇದ್ದ ಕಾರಣ ಅಧಿಕಾರಿಗಳು ನಮಗೆ ಅವಕಾಶ ನೀಡಿದ್ದಾರೆ. ಇಡೀ ಟೆಂಡರ್ ಪ್ರಕ್ರಿಯೆ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಕಾನೂನಿನ ಚೌಕಟ್ಟಿನೊಳಗೆ ನಡೆದಿದೆ. ಇಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಕಂಪನಿ ಮಾಲೀಕರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಈಗೇನು ಆ ಡಿಪಾರ್ಟ್ಮೆಂಟಿಂದ ನೀವು ಯಾರೇ ಕೊಟ್ಟಿದ್ರು ಕೂಡ ಅವ್ರ ರೈಟ್ಸ್ದು ಯಾರ್ದು ಪಂಚಾಯತಿಯವ್ರದ್ದು ಮಸ್ಟ್ ಆ್ಯಂಡ್ ಶುಡ್ ಅವ್ರ ಹತ್ರ ತೊಗೊಬೇಕು, ಅವ್ರಿಗೆ ನಾವು ಪೇ ಮಾಡ್ಕೊಂಡು ಹೋಗಬೇಕು. ಇನ್ನು ಅವ್ರಿಗೆ ಬಿಟ್ಟಿದ್ದು ನಾವು ಇನ್ನೊಬ್ರ ಹತ್ರ MOU ಮಾಡ್ಕೊಂಡ್ರು, ಇವ್ರು MOU ಮಾಡ್ಕೊಂಡಿದ್ರು, ಅದೆಲ್ಲೂ ಇಲ್ಲ. ಈಗ ಕಾವೇರಿ ನಿಗಮದಿಂದನೂ ಕೂಡ ನೀವು ಈ ಆ್ಯಕ್ಟ್ ಪ್ರಕಾರ ನಮ್ಮ ಹತ್ರ ಪರ್ಮಿಷನ್ನೇ ತೊಗೊಳ್ಳೇಬೇಕು, ಈ ಥರ ಇಂತಿಂತು ಮಾಡಲೇಬೇಕು ಅನ್ನೋದು ಅವ್ರ ಹತ್ರನೂ ಎಲ್ಲೂ ಆ್ಯಕ್ಟ್ ಏನೂ ಇಲ್ಲ. ಬಟ್ ಇವ್ರ ಹತ್ರ ಆ್ಯಕ್ಟ್ ಇದೆ, ಅದ್ರ ಪ್ರಕಾರ ಇವ್ರು ಚಾರ್ಜ್ ಮಾಡ್ತಾರೆ. ಈಗ ಇದನ್ನೇ ಈಗ ಲೋಕಲ್ ಬಾಡಿದು ರೈಟ್ಸ್ನೇ ಕಿತ್ಕೊಂಡ್ಬಿಟ್ಟ ಅಂದರೆ ಅವ್ರಿಗೆ ಮೇಂಟೆನೆನ್ಸ್ಗೆ ಎಲ್ಲಿಂದ ಬರುತ್ತೆ ದುಡ್ಡು? ಒಟ್ನಲ್ಲಿ ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಕಂಪನಿಯು ರಾಜ್ಯದ ಹಲವು ಕಡೆ ಬೋಟಿಂಗ್ ಟೆಂಡರ್ ಪಡೆದಿರುವುದರ ಜೊತೆಗೆ ಪ್ರವಾಸಿಗರಿಗೆ ಉತ್ತಮ ರೀತಿಯ ಬೋಟಿಂಗ್ ವ್ಯವಸ್ಥೆ ತಲುಪಿಸ್ತಾ ಇದೆ. ಜಲಸಾಹಸ ಕ್ರೀಡೆಯಲ್ಲಿ ಈವರೆಗೂ ಯಾರೊಬ್ಬರಿಗೂ ಅನಾಹುತ ಆಗಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಸುರಕ್ಷತೆಗಳನ್ನು ತೆಗೆದುಕೊಂಡು ಪ್ರವಾಸಿಗರಿಗೆ ಜಲಸಾಹಸಿ ಕ್ರೀಡೆಗಳನ್ನು ನೀಡುತ್ತಾ ಬಂದಿದೆ. ಹೀಗಾಗಿ ಆರೋಪ ಮಾಡ್ತಿರುವವರು ಒಮ್ಮೆ ದಾಖಲೆಗಳನ್ನ ಪರಿಶೀಲಿಸಿ ಆರೋಪ ಮಾಡುವ ಬದಲು ಕಂಪನಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು ಸರಿಯಲ್ಲ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ N. ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.